स्वागत है आपका मॉडर्न एक्सपीरियंस में। मैं मुजीबुर रहमान अफजलपुर। इंडी के वार्ड नंबर 17 में आवारा कुत्तों का दहशत, शहरियों में खौफ और हरासा। इंडी के वार्ड नंबर 17 में आवारा कुत्तों की बढ़ती हुई तादाद से शहरियों में खौफ और हरासा पाया जा रहा है। मुकामी लोगों के मुताबिक इलाके में कई अफराद को कुत्तों के काटने की शिकायत सामने आ चुकी है। मुकामी लोगों के मुताबिक तैमूर नामी एक बच्चे पर आवारा कुत्ते ने हमला करके इसे शदीद जख्मी कर दिया। ये मामला सीसीटीवी में कैद हुआ है। बच्चे के हाथ और पैर पर गहरे जख्म आए हैं, जिसके बाद इलाके के लोगों में तशवीश और खौफ मजीद बढ़ गया है। इस मामले को लेकर मॉडर्न एक्सप्रेस न्यूज के रिपोर्टर मुजीबुर रहमान अफजलपुर ने मुतल्लिका अफसरान से बात की और इस मसले को फौरी हल करने और ऐसे हालात पर तवज्जो देने की नसीहत की। इस मौके पर AIMIM के रुकन सगीर मुल्ला और ईशान मुल्ला ने भी इस मामले को संजीदगी से लेते हुए अफसरान को तवज्जो दिलाई और मीडिया से गुफ्तगू करते हुए कार्रवाई का मुतालबा किया। मुकामी लोगों का कहना है कि कई मरतबा नगर सभा कमिश्नर को आवारा कुत्तों के मसले की इत्तला देने के बावजूद अब तक मुअस्सर कार्रवाई नहीं की गई। आवारा कुत्तों के बढ़ते हुए हमलों से शहरियों में गुस्से की लहर पाई जा रही है। अवाम ने मुतल्लिका अहकाम से मुतालबा किया है कि फौरी तौर पर कार्रवाई करते हुए वार्ड नंबर 17 और इंडी के तमाम वार्डों में कुत्तों के मसले का मुस्तकिल हल निकाला जाए। ಸರ್ ಈ ಮುಂದಿನ ಯಾರು ಹೇಳಿದ್ರು ನಾಯಿ ಎಲ್ಲ ಅದೇ ಯಾರು ಹಿಡಕತ್ತಾರ ಏನಿಲ್ಲ ನಿಮ್ದು ಮೇಡಮ್ ಹೇಳಿರಿ ಮೇಡಮ್ ಇದು ಮಾಡಿರಿ ಈಗ ನಾಯಿಗೆ ಏನ್ ಮಾಡಕತ್ತೀರಿ ಪೂರ ತಿರ್ಗಾಡಕತ್ತದ ಅಂತೇಳಿದ್ರೆ ನಾಯಕ್ ಬರ್ಲಿ ಅಂತ ಕೇಳ್ತಾರೆ. ನಾ ಸೈಲ್ ಏನೋ ನಂಗೆ ಆರಾಮ್ ತಪ್ಪದ ಅಂತ ಕೇಳ್ತಾರೆ. ಮತ್ತೆ ಎಲ್ಲಿ ರೋಡ್ ಸೈಡ್ ಅದರಿಂದ ನಾಯಿಗಳು ಏನಾಗ್ಬಿಡ್ತಾವ ಅಲ್ಲೇ ಬಂದ್ಬಿಡ್ತಾವ. ನಾನು ಯಾರು ಚಿಕನ್ ಮಟನ್ ಮಾಡಿ ಅಲ್ಲೇ ಹೋಗಿದ್ರು ಅಂದ್ರೆ ಅವ್ರನ್ನ ಸೀರಿಯಸ್ ಆಕ್ಷನ್ ಮಾಡ್ತೀವಿ. ಏನು ಈಗ ನೀವು ಒಂದು ನಿಮ್ದು ಎಲ್ಲಿ ಬರಂಗಿಲ್ಲ ಅದನ್ನ ನೀವು ನಮಸ್ಕಾರ. ಇವತ್ತು ಇದು ಪತ್ರಿಕಾ ಘೋಷಣೆ ಮಾಡೋದು ಎದ್ರ ಸಂಬಂಧಪ್ಪ ಅಂತಂದ್ರ ಇಂಡಿ ನಗರಸಭೆಯಲ್ಲಿ ವ್ಯಾಪ್ತಿಯಲ್ಲಿ ಬರೋಂಥ ಇಂಡಿ ಮತಕ್ಷೇತ್ರನಾಗ ಹಲವಾರು ಸರ್ತಿ ಏನೈತಿ ಸಾಮಾನ್ಯ ಜನರು ದೂರವಾಣಿದಿಂದ ಮತ್ತು ಲೆಟರ್ ಟೈಪ್ ಮಾಡಿ ಲೆಟರ್ಗಳಿಂದ ಮುನ್ಸಿಪಾಲಿಟಿ ನಗರಸಭೆ ಅಧಿಕಾರಿ ಅವರಿಗೆ ಏನೈತಿ ಹಲವಾರು ಲೆಟರನ್ನು ಕೊಟ್ಟಿದ್ದಾರೆ. ಬೀದಿ ನಾಯಿಗಳು ಹಾವಳಿಯನ್ನು ಹೆಚ್ಚಾಗಿದೆ. ಆ ನಾಯಿಗಳ ಸಮಸ್ಯೆಯನ್ನು ಬಗೆಹರಿಸ್ರಿ ಮತ್ತು ಅದಕ್ಕೆ ಏನದಕ್ಕೆ ವ್ಯಾಕ್ಸಿನ್ ಇರುತ್ತೆ ಅದಕ್ಕೆ ಏನೈತಿ
ಇದು ಏನಾರು ಮಾಡಿ ಸಮಸ್ಯೆ ಬಗೆಹರಿಸ್ರಿ ಅಂತೇಳಿ ಹಲವಾರು ಸರ್ತಿ ನಾನು ಕೊಟ್ಟಿದ್ದೀನಿ. 2023ರಿಂದ ನಾನು ಆ ಲೆಟರ್ಗಳು ಕೊಡ್ಲಕ್ ಬರ್ತಾ ಇದ್ದೀನಿ. ಇವತ್ತು ನಿನ್ನೆ ನೋಡಿದ್ರೆ ವಾರ್ಡ್ ನಂಬರ್ 17ರಲ್ಲಿ ಮತ್ತು ಗುತ್ತಿದಾರ ಲೇಔಟ್ನಲ್ಲಿ ಏನೈತಿ ಸಣ್ಣ ಹುಡುಗರಿಗೆ 8 ಜನಕ್ಕಿಂತ ಹೆಚ್ಚಿಗೆ ಏನೈತಿ ನಾಯಿ ಕಡ್ದೈತಿ. ಇಂಥವೆಲ್ಲ ಆದ್ರೆ ಇದಕ್ಕೆ ಜವಾಬ್ದಾರ ಯಾರಂತೇಳಿ ನಾವು ಇವತ್ತಿನ ದಿವಸ ನಗರಸಭೆ ಅಧಿಕಾರಿಯವರಿಗೆ ಮತ್ತು ಇಲ್ಲಿ ಇದ್ದಂತ ಹೆಲ್ತ್ ಇನ್ಸ್ಪೆಕ್ಟರ್ ಅವರಿಗೆ ನಾವು ರಿಕ್ವೆಸ್ಟ್ ಮಾಡ್ಕೋತೀವಿ. ಇದಕ್ಕೆ ತುರ್ತುವಾಗಿ ಏನೈತಿ ಈ ಸಮಸ್ಯೆಯನ್ನು ಬಗೆಹರಿಸಬೇಕು. ಇಲ್ಲಾಂದ್ರೆ ಮುಂದಿನ ದಿನಮಾನದಾಗ ನಾವು ಇದಕ್ಕೆ ಕಠಿಣವಾಗಿ ತಗೊಂಡು ನಾವೇನದ ಇದಕ್ಕೆ ಬಹಳಷ್ಟು ಏನದ ಗಂಭೀರವಾಗಿ ತಗೊಂಡು ಸಾಮಾನ್ಯ ಜನರಿಗೆ ತಗೊಂಡು ಕಿಸಿಂದ್ರ ಸಾರ್ವಜನಿಕ ಜೀವಕ್ಕೆ ಬೆಲೆ ಇಲ್ಲ ಅಂತೇಳಿ ಪುರಸಭೆ ನಗರಸಭೆ ಮುಂದೆ ಏನೈತಿ ನಾವು ಪ್ರತಿಭಟನೆಯನ್ನು ಮಾಡಬೇಕಾಗುತ್ತೆ. ಇದಕ್ಕೆ ಏನೈತಿ ನೀವು ತುರ್ತುವಾಗಿ ಸಾರ್ವಜನಿಕ ಏನು ತೊಂದರೆ ಆಗಲಾರ್ದಂಗ ಅದು ನಾಯಿಗಳಿಗೆ ಏನದ ಒಂದು ಪರಿಹಾರ ಹುಡುಕ್ಬೇಕಂತೇಳಿ ನಾವು ವಿನಂತಿ ಮಾಡ್ಕೋತೀವಿ. ಮತ್ತೊಂದೇನಂದ್ರ ಇಂಡಿ ನಗರಸಭೆ ಅವರಿಗೆ ನಾವು ಹಲವಾರು ಸರ್ತಿ ಏನೈತಿ ರೋಡ್ಗಳ ಸಮಸ್ಯೆ ಬಗ್ಗೆನೂ ಅರ್ಜಿ ಕೊಟ್ಟಿದೀವಿ. ಮತ್ತೇನದ ಇದು ಹಂಗೆ ಹೇಳ್ಕೊತೇ ಬಂದಿವಿ. ಗಟ್ರ ಆಗ್ಲಿ ಬೀದಿ ಲೈಟ್ ಆಗ್ಲಿ ಸಾಮಾನ್ಯ ಜನರಿಗೆ ಬಹಳಷ್ಟು ತೊಂದರೆ ಆಗ್ಲಾಗತ್ತೇಳಿ ಆ ರೇವಪ್ಪ ಮಡ್ಡಿ ಒಳಗ್ನು ಬಹಳಷ್ಟು ನಗರಸಭೆ ಅಧಿಕಾರಿ ಅವ್ರಿಗೆ ಒಯ್ದಿದ್ದೆವು. ಮತ್ತ ಬೇರೆ ಕಡೆ ಒಯ್ದಿದ್ದೆವು. ವಾರ್ಡ್ ನಂಬರ್ 14ನಲ್ಲಿ ಒಯ್ದಿದ್ದೆವು. ವಾರ್ಡ್ ನಂಬರ್ 17ರಲ್ಲಿ ಗಟ್ರ ಸಮಸ್ಯೆಗಳು ಅದಾವ. ವಾರ್ಡ್ ನಂಬರ್ 9ನಲ್ಲಿ ಅದಾವ. ಈ ತರ ಏನದ ಮತ್ತೇನೈತಿ ಬೇರೆ ಕಡೆ ಪೂರಾ ಇಂಡಿ ಒಳಗೆ ಇದು ಯಾರು ಜಿಲ್ಲಾಧಿಕಾರಿ ಅವರು ಮತ್ತ AC ಅವರು ತಹಶೀಲ್ದಾರ್ ಅವರು ನೋಡ್ಲಾಕತ್ತಿದ್ರ ಇದು ಸಮಸ್ಯೆಗಳನ್ನು ತುರ್ತುವಾಗಿ ಏನೈತಿ ಇದಕ್ಕ ಬಗೆಹರಿಸುವಂತ ಕೆಲಸ ಮಾಡಬೇಕು. ನಾವು ಲೆಟರ್ ಕೊಡ್ತಾನೆ ಹೋಗ್ಬೇಕು. ಇವರು ಯಾವ್ದು ಆಕ್ಷನ್ ತಗೊಳಿಲ್ಲ ಅಂದ್ರೆ ಮತ್ತ ಪ್ರಜಾಪ್ರಭುತ್ವ ಹಕ್ಕೆಲ್ಲಿ ಉಳಿತದ. ಜನರಿಗೆ ಸಮಸ್ಯೆನೆ ಬಗೆಹರಿಲ್ಲ ಅಂದ್ರೆ ನಾವು ಲೆಟರ್ಗಳು ಯಾಕೆ ಕೊಡ್ಬೇಕು? ಈ ತರ ಏನಾದ್ರು ಆಗ್ಬಾರ್ದು. ನಾವು ನಗರಸಭೆ ಅಧಿಕಾರಿಯವರಿಗೆ ಮತ್ತು ಮಾನ್ಯ ಜಿಲ್ಲಾ ಅಧಿಕಾರಿಯವರಿಗೆ ಮತ್ತು ಲೋಕಾಯುಕ್ತರವರಿಗೆ ಅವ್ರಿಗೆ ನಾವು ಮನವಿ ಮಾಡ್ಕೋತೀವಿ, ರಿಕ್ವೆಸ್ಟ್ ಮಾಡ್ಕೋತೀವಿ. ಇದು ಸಮಸ್ಯೆಯನ್ನು ತುರ್ತುವಾಗಿ ಬೀದಿ ನಾಯಿಗಳ ಸಮಸ್ಯೆ ಆಗಲಿ, ರೋಡ್ ಬಗ್ಗೆ ಆಗಲಿ, ಮತ್ತು ಇನ್ನೊಂದೇನಂದ್ರ ಇಂಡಿ ಒಳಗ JJM ವರ್ಕ್ ಅಂತೇಳಿ ಒಂದು ಪೈಪ್ಲೈನ್ ವರ್ಕ್ ನಡೆದಿದೆ. ಒಳ್ಳೆ ಕೆಲಸ ಐತಿ. ಅದು ರೋಡ್ ನೀರಾವರಿ ಮಾಡ್ಲಾತರ ಆ ಸಮಸ್ಯೆ ಬಗ್ಗೆ ಏನಿಲ್ಲ. ಆ ರೋಡ್ ಏನೈತಿ 5 ಕಿಲೋಮೀಟರ್ ಡಿಸ್ಟೆಂಟ್ ಒಳಗೆ ಏನ್ ಬರ್ಲಾತದ ಅದು ರೋಡ್ ಏನದು ಹಡ್ಡದು ಮಾಡೋದು ಹಡ್ಡಿ ಅದೇ ತರ ಏನಿದೆ ವಾಪಸ್ ಅದಕ್ಕೆ ಮುಚ್ಚಲಾರ್ದೆ ಚಲೋ ರೋಡ್ ಹಡ್ಡಿಕೇಶನ್ ಹೋಗ್ಲಾಕತ್ತಾರ. ಆ ಗುಂಡಿಗಳು ಮುಚ್ಚಲಾರ್ದೆ ಗರಸದಿಂದ ಡಾಂಬರ್ ರೋಡ್ ಹಡ್ಲಾತಾರ. ಮತ್ತೇನ CC ರಸ್ತೆ ಹಡ್ಲಾಕತ್ತಾರ. ಇವೆಲ್ಲ ಏನೈತಿ ಆ ರೋಡ್ಗಳು ವಾಪಸ್ ಮುಚ್ಚಲಾಗತ್ತಿಲ್ಲ. ಆ JJM ವರ್ಕ್ ಸಂಬಂಧಪಟ್ಟವ್ರು ಯಾರಿಗೆ ಸಂಬಂಧಪಡ್ತೈತಿ? ನಗರಸಭೆ ಅಧಿಕಾರಿಯವ್ರಿಗೆ ಸಂಬಂಧಪಡ್ತಿದ್ರು ಅವರು, ಇಲ್ಲ PW ಅವ್ರಿಗೆ ಸಂಬಂಧಪಡ್ತಿದ್ರು ಅವರು, ಇಲ್ಲಾಂದ್ರ ತಹಶೀಲ್ದಾರ್ ಅವರಿಗೆ AC ಅವ್ರಿಗೆ ನಾವು ಮನವಿ ಮಾಡ್ಕೋತೀವಿ. ಅವ್ರಿಗೆ ಒಂದು ಲೀಗಲ್ ಆಕ್ಷನ್ ತಗೋಬೇಕು. ಅವ್ರು ಸರಿಯಾಗಿ ಅವರು ಎಸ್ಟಿಮೇಟ್ ಪ್ರಕಾರ ಕೆಲಸ ಮಾಡ್ತಾ ಇದಾರ ಇಲ್ಲ ಅಂತ ಹೇಳಿ ಅದು ಎನ್ಕ್ವೈರಿ ಮಾಡಿ ಅದಕ್ಕೆ ಇಂಡಿ ವ್ಯಾಪ್ತಿಯಲ್ಲಿ ಯಾವ್ಯಾವ ರೋಡ್ಗಳು ಚಲೋ ರೋಡ್ನು ಹಾರ್ಟಿಕೇಶನ್ ಖರಾಬ್ ಮಾಡ್ತಾ ಇರೋದು ರೋಡ್ ಬಗ್ಗೆನೂ ಏನೈತಿ ಅದು ಸರಿಪಡಿಸ್ಬೇಕಂತೇಳಿ ನಾವು ವಿನಂತಿ ಮಾಡ್ಕೋತೀವಿ. ನಾನು इंडी तालुका AIMIM तालुका अध्यक्ष सगीर अहमद मुल्ला। और खबरों के लिए देखते रहिए मॉडर्न एक्सप्रेस न्यूज, आवाज आपकी खबर हमारी।